ನಮಸ್ಕಾರ, ಶೋಭಾ ಹುಲಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೊಳಕೆ ಕಟ್ಟಿದ ಹೆಸರು ಕಾಳಿನ ಜೊತೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಒಂದು 1/4 kg ಹೆಸರು ಕಾಳು ತಗೊಂಡು 5 ತಾಸು ನೆನೆಸಿ ನೀರು ತೆಗೆದು ಮೊಳಕೆ ಬರಿಸಲಿಕ್ಕೆ ಬಟ್ಟೆಯಲ್ಲಿ ಕಟ್ಟಿ ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕಿ ಇಡ್ತೀನಿ. ನೋಡಿ, ನಿನ್ನೆ ಸಂಜೆ ಮೊಳಕೆ ಕಟ್ಟಿದ ಕಾಳು ಇವತ್ತು ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಎಲ್ಲ ರೀತಿ ಮೊಳಕೆ ಕಾಳುಗಳು ಆರೋಗ್ಯಕ್ಕೆ ಒಳ್ಳೆಯದು. ಈಗ ಕಾಳನ್ನು ಬೇಯಿಸೋಕಿಡೋಣ. ಕಾಳು ಮುಳುಗುವಷ್ಟು ನೀರು ಹಾಕಿ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇವಾಗ 2 ಕಟ್ಟು ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿ ಹೆಚ್ಕೊಳ್ಳೋಣ. ನೋಡಿ, ಬೇಯಿಸೋದಕ್ಕಿಟ್ಟು ಕಾಳು 40% ಬೆಂದಿದೆ. ಇದಕ್ಕೆ ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸೋಕಿಡೋಣ. ಇವಾಗ ಒಗ್ಗರಣೆಗೆ 1/4 ಚಮಚ ಅರಿಶಿನ, 1/4 ಚಮಚ ಸಾಸಿವೆ, 2 ಚಮಚ ಎಣ್ಣೆ, 1 ಎಸಳು ಕರಿಬೇವಿನ ಸೊಪ್ಪು, 1/4 ಕಡಿ ಕಾಯಿ ತುರಿ, 6 ಹಸಿಮೆಣಸು, 1 ಟೊಮೆಟೊ, 1 ಈರುಳ್ಳಿ ತಗೊಂಡಿದ್ದೀನಿ. ಈಗ ಹಸಿಮೆಣಸು, ಟೊಮೆಟೊ, ಈರುಳ್ಳಿ ಹೆಚ್ಕೊಳ್ಳೋಣ. ನೋಡಿ, ಬೇಯಕ್ಕಿಟ್ಟಿರೋ ಸೊಪ್ಪು ಕಾಳು ಚೆನ್ನಾಗಿ ಬೆಂದು ನೀರು ಇಂಗಿದೆ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಬಾಣಲಿ ಬಿಸಿಯಾದ ನಂತರ 2 ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ, 1 ಒಣಮೆಣಸು, ಕರಿಬೇವು ಸೊಪ್ಪು, ಹೆಚ್ಚಿರೋ ಈರುಳ್ಳಿ ಹಾಕಿದ ನಂತರ ಕಟ್ ಮಾಡ್ಕೊಂಡಿರೋ ಹಸಿಮೆಣಸು ಹಾಕಿ ಹೆಚ್ಚಿರೋ ಟೊಮೆಟೊ, 1/4 ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇವಾಗ ಬೇಯಿಸ್ಕೊಂಡಿರೋ ಕಾಳು ಮತ್ತು ಸೊಪ್ಪು ಹಾಕಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿ ಬೇಡದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಉದುರುದುರಾದ ರುಚಿಯಾದ ಮೊಳಕೆ ಹೆಸರು ಕಾಳು ಜೊತೆ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನಾನು ಇದನ್ನ ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಮಾಡಿದ ಇವತ್ತಿನ ಹೆಲ್ದಿ ರೆಸಿಪಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನೋಟಿಫಿಕೇಷನಿಗಾಗಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದ.